ಓಂ ಶಾಂತಿ. ಇವತ್ತಿನ ಮುರಳಿಯಲ್ಲಿ ಬಾಬಾ ವಿಶೇಷವಾಗಿ ಯೋಗದ ಪ್ರಯೋಗದ ಕುರಿತಾಗಿ ನಮ್ಮೆಲ್ಲರನ್ನ ಈ ಒಂದು ಜಗತ್ತಿನಿಂದ ಮೂಲ ಜಗತ್ತಿಗೆ ಕರ್ಕೊಂಡು ಹೋಗೋದಕ್ಕಾಗಿ ಯೋಗದ ಪ್ರಯೋಗವನ್ನು ಮಾಡಲಿಕ್ಕೆ ಬಾಬಾ ವಿಶೇಷವಾಗಿ ಕೆಲವು ಯುಕ್ತಿಗಳನ್ನು, ಕೆಲವು ಪ್ರಯೋಗಗಳನ್ನು ತಿಳಿಸಿದ್ದಾರೆ. ಸೊ ಬಾಬಾ ಇವತ್ತು ಹೇಳಿದರು, ಜೈಸೆ कोई भी साइंस के साधन को यूज़ करेंगे तो पहले ಚೆಕ್ करेंगे कि लाइट है या नहीं है. ಮಕ್ಕಳೇ, ವಿಜ್ಞಾನದ ಯಾವುದೇ ವಸ್ತುಗಳನ್ನು ಯಾವಾಗ ತಾವು ಖರೀದಿ ಮಾಡ್ತೀರಿ ಆಗ ಅವಶ್ಯವಾಗಿ ಚೆಕ್ ಮಾಡ್ತೀರಿ ಅದರಲ್ಲಿ ಲೈಟ್ ಇದೆಯೋ ಇಲ್ವೋ ಅಂತ. ನಾವು ಯಾವುದೇ ಒಂದು ಟಿ ವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಅಥವಾ ಚಿಕ್ಕ ಚಿಕ್ಕ ಸಾಮಾನುಗಳು, ಯಾವುದೇ ಒಂದು ಬ್ಯಾಟ್ರಿ ಆಗಿರಲಿ, ಯಾವುದೇ ಒಂದು ಚಿಕ್ಕ ಚಿಕ್ಕ ಸಾಮಾನುಗಳನ್ನೇ ಖರೀದಿ ಮಾಡಲಿ, ವಿಜ್ಞಾನದ ವಸ್ತುಗಳನ್ನು ನಾವು ಹಾಗೆಯೇ ಸೀದಾ ಅಂಗಡಿಗಳಿಂದ ಮನೆಗೆ ತೆಗೆದುಕೊಂಡು ಬರೋದಿಲ್ಲ. ಅದನ್ನು ಅಲ್ಲಿಯೇ ಕರೆಂಟಿಗೆ ಕನೆಕ್ಷನ್ ಕೊಟ್ಟು ಚೆಕ್ ಮಾಡಿ ಇದರ ಲೈಟ್ ಬರುತ್ತೋ ಇಲ್ವೋ ಅಂತ ನೋಡಿ ತಗೊಂಡು ಬರ್ತೀವಿ. ಹಾಗೆಯೇ ಬಾಬಾ ಹೇಳ್ತಾರೆ, ಇದರ ಅರ್ಥ ಯಾವುದೇ ಒಂದು ವಿಜ್ಞಾನದ ಸಾಮಾನು ಸಲಕರಣೆಗಳ ಹಿಂದೆ ಆಧಾರ ಲೈಟ್ ಇದೆ. ಅಂದರೆ ಫ್ಯಾನ್ ಇರ್ಬೋದು, ಎ ಸಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಆದರೆ ಅದಕ್ಕೆ ಹಿಂದೆ ಬೇಕು ಲೈಟ್. ಲೈಟ್ ಇದ್ದಾಗ ಮಾತ್ರ ಒಂದು ಎ ಸಿ ನಮಗೆ ತಂಪಾದ ಗಾಳಿ ಕೊಡಲಿಕ್ಕೆ, ಅಥವಾ ಫ್ರಿಡ್ಜ್ ವಸ್ತುಗಳಿಗೆ ತಂಪು ಕೊಡಲಿಕ್ಕೆ, ಹೀಗೆ ಒಂದು ಮಿಕ್ಸರ್ ಇದೆ ಅಂತಂದ್ರೆ ಅದ್ರ ಹಿಂದೆ ಲೈಟ್ ಬೇಕು. ಲೈಟ್ ಇಲ್ಲದೆ ಹೇಗೆ ವಿಜ್ಞಾನದ ಸಾಧನಗಳು ನಡೆಯೋದಿಲ್ವೋ, ಅದನ್ನು ಚೆಕ್ ಮಾಡೋದು ಅವಶ್ಯಕ ಇದೆಯೋ, ಅದೇ ರೀತಿ ಬಾಬಾ ಇವತ್ತು ನಮಗೆ ಬಹಳ ವಿಶೇಷವಾದ ಸೂಕ್ಷ್ಮವಾದ ಒಂದು ರಹಸ್ಯವನ್ನು ಬಾಬಾ ನಮಗೆ ತಿಳಿಸಿದರು. ऐसा ही जब योग का, शक्तियों का और गुणों का प्रयोग करते हैं तो पहले ये चेक करो कि मूल आधार, ಯಾವಾಗ ತಮ್ಮೊಳಗೆ ಇರುವಂಥ ಯೋಗದ ಪ್ರಯೋಗ ಮತ್ತು ಶಕ್ತಿಗಳ ಪ್ರಯೋಗ, ಏನೆಲ್ಲ ಗುಣಗಳಿವೆ, ಗುಣಗಳ ಪ್ರಯೋಗ ಮಾಡಬೇಕು ಅಂದರೆ ಮೊದಲು ಚೆಕ್ ಮಾಡಿಕೊಡ್ರಿ, ಆತ್ಮಿಕ್ ಶಕ್ತಿ, ಪರಮಾತ್ಮ ಶಕ್ತಿ ಯಾ ಲೈಟ್ ಹಲ್ಕಿ ಸ್ಥಿತಿ ಹೇ. ಬಾಬಾ ಬಹಳ ಬಹಳ ಸೂಕ್ಷ್ಮವಾದಂಥ ಗುಹ್ಯ ಮಾತಿದು. ಕಿ ನೀವು ಸಹ ಬಾಬಾ ಹೇಳ್ತಾರೆ, ಆತ್ಮನಲ್ಲಿ ಇನ್ಬಿಲ್ಟ್ ಗುಣಗಳದವ, ಗುಣಗಳನ್ನು ತುಂಬ್ಕೋಬೇಕಾಗಿಲ್ಲ, ಶಕ್ತಿಗಳನ್ನು ತುಂಬ್ಕೋಬೇಕಾಗಿಲ್ಲ. ಆತ್ಮದಲ್ಲಿ ಗುಣಗಳಿವೆ, ಆತ್ಮನಲ್ಲಿ ಶಕ್ತಿಗಳಿವೆ, ಆತ್ಮನಲ್ಲಿ ಯೋಗ ಬಲವೂ ಇದೆ. ಹಾಗೆ ನೋಡಿದರೆ ವಿಶ್ವದ ಸರ್ವ ಆತ್ಮರಲ್ಲಿ ಎಲ್ಲ ಗುಣಗಳಿವೆ, ಎಲ್ಲ ಶಕ್ತಿಗಳಿವೆ, ಆದರೆ ಅವ್ರ ಹತ್ರ ಲೈಟ್ ಇಲ್ಲ. ಈಗ ನಮ್ಮ ಹತ್ರ ಯೋಗದ ಶಕ್ತಿಯೂ ಇದೆ, ಮತ್ತು ಗುಣಗಳೂ ಇವೆ, ಮತ್ತು ಶಕ್ತಿಗಳು ಇವೆ. ಈ ಆತ್ಮನಲ್ಲಿ ಶಕ್ತಿ, ಗುಣ, ಯೋಗ ಇವುಗಳನ್ನು ಉಪಯೋಗ ಮಾಡ್ಕೋಬೇಕಂದ್ರೂ ಕೂಡ ಬಾಬಾ ಹೇಳ್ತಾರೆ, ಅವುಗಳ ಒಂದು ಪ್ರಯೋಗ ಮಾಡಲಿಕ್ಕೆ ಹಿಂದೆ ಲೈಟ್ ಬೇಕು. ಹೇಗೆ ಮಿಕ್ಸರ್ ಇದೆ, ಆ ಮಿಕ್ಸರ್ನಲ್ಲಿ ನಾವು ಒಂದು ಏನಾದರೂ ವಸ್ತುವನ್ನು ಮಿಕ್ಸಿ ಮಾಡ್ಕೋಬೇಕು, ಹಿಟ್ಟು ಸಣ್ಣಗೆ ರುಬ್ಕೋಬೇಕು ಅಂತಂದರೆ ಲೈಟ್ ಬೇಕು. ಹಾಗೆ ಬಾಬಾ ಹೇಳ್ತಾರೆ, ಆತ್ಮನಲ್ಲಿ ಅನಂತ ಶಕ್ತಿ ಇವೆ, ಅನಂತ ಗುಣಗಳಿವೆ, ಆದರೆ ಅವು ಪ್ರಾಕ್ಟಿಕಲ್ ಪ್ರಯೋಗದಲ್ಲಿ ಬರಬೇಕು ಅಂದರೆ ಬಾಬಾ ಹೇಳ್ತಾರೆ ಲೈಟ್, ಆತ್ಮಿಕ ಒಂದು ನಾಲೇಜ್ ಬೇಕು, ಪರಮಾತ್ಮನ ಶಕ್ತಿ ಅಥವಾ ಲೈಟ್ ಸ್ಥಿತಿ ಬೇಕು. ಅಂದರೆ ಆತ್ಮಿಕ ಶಕ್ತಿ ಅರ್ಥಾರ್ಥ ನಾನು ಯಾರು ಅನ್ನುವ ನೆನಪು ಬೇಕು. ನಾ ಯಾರೆನ್ನುವಂಥ ನೆನಪಿದ್ದಾಗ ಮಾತ್ರ ನನ್ನೊಳಗಿರುವಂಥ ಶಕ್ತಿಗಳು ಕಾರ್ಯದಲ್ಲಿ ಪ್ರಯೋಗ ಆಗಲಿಕ್ಕೆ ಸಾಧ್ಯ ಇದೆ. ಎರಡನೇದು ಪರಮಾತ್ಮ ಶಕ್ತಿ. ಪರಮಾತ್ಮ ಶಕ್ತಿ ಅರ್ಥಾತ್ ಪರಮಾತ್ಮನಿಂದ ಪ್ರಾಪ್ತಾಗಿರುವಂತಹ ಯೋಗದ ಬಲ ಬೇಕು. ಮೂರನೇದು ಹಲ್ಕಾಪನ್. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಪುರುಷಾರ್ಥದಲ್ಲಿ ಒಂದಿಲ್ಲ ಒಂದು ರೀತಿಯ ಚಿಂತೆ, ಒಂದಿಲ್ಲ ಒಂದು ರೀತಿಯ ಆಲೋಚನೆ ನಡೀತಾನೇ ಇರ್ತದೆ. ಆದರೆ ಎಲ್ಲಿವರೆಗೆ ಸ್ಥಿತಿ ಲೈಟ್ ಇರೋದಿಲ್ವೋ ಬಾಬಾ ಹೇಳ್ತಾರೆ, ನಾವು ಯೋಗದ ಶಕ್ತಿಗಳ ಹಾಗೂ ಗುಣಗಳ
ಪ್ರಯೋಗವನ್ನು ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಧಾರನೇ ಆತ್ಮಿಕ ಸ್ಥಿತಿ, ಆತ್ಮಿಕ ಲೈಟ್, ಹಗುರತೆ ಆಗಿದೆ ಅಂತಾರೆ ಬಾಬಾ. ಹಾಗಾದ್ರೆ ಹಗುರ ಆಗೋದು ಹೇಗೆ? ಸೊ ಇಲ್ಲಿವರೆಗೆ ಏನೆಲ್ಲ ಪಾರ್ಟ್ ಒಳಗೆ ಯಾವುದೇ ರೀತಿಯ ಪಾತ್ರ ಇದೆ, ರೋಗಿ ಪಾತ್ರ ಇರ್ಬೋದು, BK ಜೀವನದೊಳಗೆ, ಬ್ರಹ್ಮಕುಮಾರ್ ಕುಮಾರಿಯ ಜೀವನದಲ್ಲಿ ಅಥವಾ ನಮ್ಮ ಪರ್ಸನಲ್ ಜೀವನದೊಳಗೆ ಏನೇ ರೋಗ ಇರ್ಬೋದು, ಯಾವುದೇ ಮಾನಸಿಕ ಚಿಂತೆ ಇರ್ಬೋದು, ಪರಿಸ್ಥಿತಿಗಳು ಒಂದಾದಮೇಲೆ ಒಂದು ಬರ್ತಾನೆ ಇರ್ಬೋದು. ಆದರೆ ಯಾರಿಗೆ ಬರ್ತಾ ಇದ್ದಾವೆ? ತನು ಬಾಬಂದು, ಮನಸ್ಸು ಬಾಬಂದು, ಎಲ್ಲ ವಸ್ತು ಧನ ಬಾಬಾರವ್ರದ್ದಾಗಿದೆ. ಯಾವಾಗ ನಾನು ನನಗೆ ಬಾಬಾರವರು ಸಮರ್ಪಣೆ ಮಾಡ್ಕೊಂಡಿನಂದ ಮೇಲೆ, ತನು ಮನ ಭಾವ ಕೊಟ್ಟಿನಂದ ಮೇಲೆ, ಮನಸ್ಸಿನಲ್ಲಿ ನಡೆಯುವ ವಿಚಾರ ನನ್ನ ಹೊಣೆ ಅಲ್ಲ. ಮನಸ್ಸೇ ಬಾಬಾರ್ದ ಮೇಲೆ, ಅರ್ಥಾತ್ ಹೊಲನೇ ಬಾಬಾರವರಿಗೆ ನಾನು ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ ಅಂತಂದರೆ ಆ ಹೊಲದಲ್ಲಿ ಬೆಳೆಯುವ ಬೆಳೆಯ ಬಗ್ಗೆ ಚಿಂತೆ ನಾನು ಯಾಕೆ ಮಾಡಬೇಕು? ಆ ಹೊಲದಲ್ಲಿ ಬೆಳೆಯುವ ಬೆಳೆ ನಂದು ಆಗಲಿಕ್ಕೆ ಹೇಗೆ ಸಾಧ್ಯ? ಬೆಳೆ ಕೆಟ್ಟರೂ ಬಾಬಾರವ್ರ ಜಿಮ್ಮೆವಾರ್, ಅದರಲ್ಲಿ ಒಳ್ಳೆಯ ಬೆಳೆ ಬಂದರೂ ಕೂಡ ಅದರ ಹಕ್ಕದಾರ್ ಅಥವಾ ಅದರ ಮಾಲೀಕ ಬಾಬಾ ಇದ್ದಾರೆ. ಹಾಗೆ ಮನಸ್ಸು ಬಾಬಾರವ್ರಿಗೆ ಕೊಡಲಾಗಿದೆ, ತನು ಬಾಬಾರವ್ರದ್ದಿದೆ. ಈ ತನುವಿನ ರೋಗ ಆಗಿರ್ಬೋದು, ಮನಸ್ಸಿನ ಚಿಂತೆ, ಮನಸ್ಸಿನ ಕೆಟ್ಟ ಆಲೋಚನೆ, ಒಳ್ಳೆಯ ಆಲೋಚನೆ, ಮನಸ್ಸಿನೊಳಗಿರುವ ಒಳ್ಳೆಯ ಕೆಟ್ಟ ಭಾವನೆಗಳೇ ಇರ್ಬೋದು, ಸಂಕಲ್ಪ ವಿಕಲ್ಪಗಳೇ ಇರ್ಬೋದು, ಏನೇ ಇರಲಿ ಅದು ಬಾಬಾರವ್ರದ್ದಿದೆ. ಯಾಕೆ? ತನು ಬಾಬಾರ್ದು, ಮನಸ್ಸು ಬಾಬಾರ್ದ ಮೇಲೆ ತನುವಿನ ಒಂದು ಭಾರ, ತನುವಿನ ರೋಗ, ತನುವಿನ ಕೆಲಸ ಕಾರ್ಯ ಬಾಬಾರ್ದಿದೆ. ಮನಸ್ಸು ಬಾಬಾ ಕೊಟ್ಟಿದ್ದೀನಂತಂದಮೇಲೆ, ಬಾಬಾನ ಮನಸ್ಸು ಬಾಬಾ ಕೊಟ್ಟಿವತ್ತಂದಮೇಲೆ ಮನಸ್ಸಿನಲ್ಲಿ ಏನೇ ಅಲ್ಲೋಲ ಕಲ್ಲೋಲ, ಏನೇ ಚಿಂತೆ ಇರಲಿ ಅದು ಇದೆ ರೋಲ್ ಒಳಗೆ. ಆದರೆ ಮನಸ್ಸಿನಿಂದಲೂ ಹಾಗೂ ತನುವಿನಿಂದಲೂ ಪರೆಯಾಗಿರುವಂತಹ ಮೂಲ ನಿರಾಕಾರ ಆತ್ಮ ನಾನು. ಆ ನಿರಾಕಾರ ಆತ್ಮ ನಾನಿದ್ದೀನೆನ್ನುವಂತಹ ನೆನಪೇನಿದೆಯಲ್ಲ, ಬಾಬಾ ಹೇಳ್ತಾರೆ ಇದಿರಬೇಕಾಗಿದೆ. ನಾನು ಆತ್ಮ ಇದ್ದೀನನ್ನುವಂಥ ನೆನಪು. ಎರಡನೇದು ಪರಮಾತ್ಮನ ಶಕ್ತಿ ಅರ್ಥಾತ್ ನಾಲೆಡ್ಜ್. ಮೂರನೇದು ಆತ್ಮಿಕ ಒಂದು ಹಗುರತೆ. ಆತ್ಮದ ಹಗುರತೆ ಅಥವಾ ಸ್ವಯಂನ ಹಗುರತೆ ಅರ್ಥಾತ್ ಲೈಟ್ ಸ್ಥಿತಿ ಅಂತ ಹೇಳಿದ್ದಾರೆ ಬಾಬಾ. ಲೈಟ್ ಸ್ಥಿತಿ ಅರ್ಥಾತ್ ನಾ ಆತ್ಮ ಇದ್ದೀನಿ, ನಾನು ಶರೀರ ಅಲ್ಲ. ಇದು ಕ್ಷಣ ಕ್ಷಣನೂ ನೆನಪು ಮಾಡಿಕೊಳ್ಳುವಂಥದ್ದು, ನಾನು ಏನಿದ್ದೀನಿ ಮತ್ತು ಏನಲ್ಲ. ನಾನು ಆತ್ಮ ಇದ್ದೀನಿ, ಅವಿನಾಶಿ ಇದ್ದೀನಿ, ವಿನಾಶ ಆಗುವ ಶರೀರ ನಾನಲ್ಲ. ನಾನು ಅಜರ್ ಆತ್ಮ ಇದ್ದೀನಿ, ವಯಸ್ಸಾಗುವ ಶರೀರ ನಾನಲ್ಲ. ನಾನು ಸ್ಥಿರವಾದ ಆತ್ಮ ಇದ್ದೀನಿ, ಅಸ್ಥಿರವಾದ ಹಲ್ಚಲ್ಲಾಗುವಂತಹ, ಅಶಾಂತ ಆಗುವಂತಹ ಅಥವಾ ಗಾಬರಿ ಆಗುವಂತಹ ಈ ರೋಲ್ ನಾನಲ್ಲ, ಈ ಮನಸ್ಸು ನಾನಲ್ಲ. ಅಂದ ಮೇಲೆ ನನ್ನ ಸ್ಥಿತಿ ಸದಾ ಬೇಫಿಕರ್, ಚಿಂತೆನೇ ಇಲ್ಲ. ಚಿಂತೆ ಇರ್ತಿತ್ತು ಇಲ್ಲಿವರೆಗೂ. ಈ ಮನಸ್ಸು ಬಹಳಷ್ಟು ಮೇಲೆ ಕೆಳಗಾಗ್ತಾ ಇತ್ತು. ಮನಸ್ಸು ಏನೇನೋ ಚಿಂತೆ ಮಾಡ್ತಿತ್ತು, ಮನಸ್ಸು ಏನೇನೋ ಆಲೋಚನೆಗಳನ್ನು ಮಾಡ್ತಿತ್ತು. ಮನಸ್ಸು ನಾ ಅಂತ ಅಂದ್ಕೊಂಡಿದ್ದೆ, ಮನಸ್ಸು ನಂದು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಚಿಂತೆ ಆಗ್ತಿತ್ತು. ಈಗ ಬೇಫಿಕರ್ ಬಾದಶಃ. ಯಾಕಂದರೆ ಮನಸ್ಸೇ ಬಾಬಾ ಅರ್ಪಣೆ ಆಗಿದೆ, ತನು ಬಾಬಾ ಅರ್ಪಣೆ ಆಗಿದೆ. ಬಾಬಾ ಈ ತನುವಿನ ಮೂಲಕ ಏನೇ ಕಾರ್ಯ ಮಾಡಿಸ್ಕೊಳ್ಳಿ, ಅದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಅದ್ರ ಚಿಂತೆ ನನಗಿಲ್ಲ. ಯಾಕಂದರೆ ತನು ಬಾಬಾರವ್ರದ್ದಿದೆ, ಮನಸ್ಸು ಬಾಬಾರವ್ರದ್ದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಎರಡರಿಂದಲೂ ಕೂಡ ಮುಕ್ತ ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀನಿ, ಬಾಬಾ ನೆನಪಿನಲ್ಲಿರ್ತೀನಿ, ಬಾಬಾರ ಜೊತೆ ಕಂಬೈನ್ಡ್ ಸ್ಮೃತಿಯಲ್ಲಿ ಇರ್ತೀನಿ. ಮೂರನೇದು ಸ್ಥಿತಿ ಹಗೂರ್ ಲೈಟ್. ಏನು ನಾನು ಪಡ್ಕೋಬೇಕಾಗಿತ್ತು ಅದನ್ನು ನಾನು ಪಡ್ಕೊಂಡಿದ್ದೀನಿ, ಜೋಪಾನಾಥ ಪಾಲಿಯ. ಇನ್ನು ಏನೆಲ್ಲ ಚಿಂತೆ ಇತ್ತು, ಈ ರೋಲ್ದು, ಈ ಮನಸ್ಸಿಂದು, ಈ ಒಂದು ತನುವಿಂದು, ಇದು ಬಾಬಾಗೆ ಅರ್ಪಣೆ ಆಗಿಬಿಟ್ಟಿದೆ. ಅರ್ಪಣೆ ಆದಮೇಲೆ ಇಲ್ಲಿ ಚಿಂತೆ ಮಾಡುವ ಮಾತೇ ಇಲ್ಲ. ಅಂದ ಮೇಲೆ ನನ್ನ ಸ್ಥಿತಿ ಹಗುರಿದೆ. ಯಾವಾಗ ಸ್ಥಿತಿ ಹಗುರಿರ್ತದೋ ಆಗ ಮಾತ್ರ ಬಾಬಾ ಹೇಳ್ತಾರೆ ಯೋಗದ ಶಕ್ತಿ ಹಾಗೂ ಆಂತರಿಕ ಒಳಗಿನ ಶಕ್ತಿಗಳು ಹಾಗೂ ಬಾಬಾ ಹೇಳ್ತಾರೆ ಇವುಗಳನ್ನು ನೀವು ಪ್ರಯೋಗದಲ್ಲಿ ತರಲಿಕ್ಕೆ ಸಾಧ್ಯ ಇದೆ. और अगर स्थिति और स्वरूप डबल लाइट है
ಒಂದು ವೇಳೆ ಸ್ಥಿತಿ ಹಾಗೂ ಸ್ವರೂಪ ಡಬಲ್ ಲೈಟ್ ಇದೆ ಅಂತಂದರೆ प्रयोग की सफलता बहुत सहज पा सकते हो, विशेष अंडरलाइन. ಒಂದು ವೇಳೆ ಸ್ಥಿತಿ ಡಬಲ್ ಲೈಟ್ ಇದೆ, ಸ್ವರೂಪ ಡಬಲ್ ಲೈಟ್ ಇದೆ. ಸ್ಥಿತಿ ಡಬಲ್ ಲೈಟ್ ಅರ್ಥಾತ್ ನಾನು ಒಂದು ಆತ್ಮ ಇದ್ದೀನಿ, ಲೈಟ್ ಇದ್ದೀನಿ, ಬಿಂದು ಇದ್ದೀನಿ. ಎರಡನೇದು ನಾ ಆತ್ಮ ಇದ್ದೀನಿ, ಮನಸ್ಸಿನಿಂದ ಪರೆ, ತನುವಿನಿಂದ ಪರೆ, ಡ್ರಾಮಾದಿಂದ ಪರೆ, ಡ್ರಾಮಾದ ಎಲ್ಲ ಅನುಭವಗಳಿಂದ ಪರೆ, एकदम निराकार परम पावन पवित्र बाप समान गॉड लाइक आत्मा नानिದ್ದೀನಿ. ಅಂದಮೇಲೆ ಇದಾಗಿದೆ ಡಬಲ್ ಲೈಟ್ ಸ್ಥಿತಿ. ಎರಡನೇದು ಡಬಲ್ ಲೈಟ್ ಸ್ವರೂಪ. ನಾನು ಆತ್ಮ ಲೈಟ್ ರೂಪಿದ್ದೀನಿ, ನನ್ನ ಒಂದು ಸ್ವರೂಪ ಬಾಬನ ಜೊತೆಗೆ, ಲೈಟ್ ಜೊತೆಗೆ, ಸುಪ್ರೀಂ ಲೈಟ್ ಜೊತೆಗೆ ನಾನು ಕಂಬೈಂಡ್ ಇದ್ದೀನಿ. ಸ್ವರೂಪ ಲೈಟ್, ಸ್ಥಿತಿ ಲೈಟ್ ಇತ್ತು ಅಂತಂದರೆ ಬಾಬಾ ಹೇಳ್ತಾರೆ ಪ್ರಯೋಗ ಸಫಲತೆ, ಪ್ರಯೋಗ ಕಿ ಸಫಲತಾ ಬಹುತ್ ಸಹಜ ಪಾ ಸಕ್ತೆ. ಪ್ರಯೋಗದ ಸಫಲತೆಯನ್ನು ಭಾಳ ಬೇಗನೆ ನೀವು ಪಡೀಲಿಕ್ಕೆ ಸಾಧ್ಯ ಇದೆ. ಪ್ರಯೋಗದ ಸಫಲತೆ ಅಂದರೆ, ಸಫಲತೆ ಅಂತಂದರೆ ಸೇವಾ ಕೇಂದ್ರದಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ಯಶಸ್ವಿಪೂರ್ಣ ನಡೆಯೋದಾಗಲಿ ಅಂತ, ಅಥವಾ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗೋದಾಗಲಿ, ಸೇವಾ ಕೇಂದ್ರದ ಅಭಿವೃದ್ಧಿ ಆಗೋದಾಗಲಿ, ಅಥವಾ ಮನೆಯಲ್ಲಿ ಎಲ್ಲ ಸಮೃದ್ಧ ಆಗೋದಾಗಲಿ, ಅಥವಾ ಮನೆಯಲ್ಲೆಲ್ಲರೂ ಮಾತು ಕೇಳೋದಾಗಲಿ, ಇದು ಸಫಲತೆಯಲ್ಲ. ಇದೆಲ್ಲವೂ ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ, ಡ್ರಾಮಾ ಅನುಸಾರವೇ ನಡೀತದೆ. ಇದರಲ್ಲಿ ಏನೂ ಸೆಕೆಂಡಿನೂ ಹೇರಾಪೇರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಡ್ರಾಮಾನುಸಾರ ನಡೀತಾ ಇದೆ. ಆದರೆ ನನ್ನ ಪುರುಷಾರ್ಥ, ನನ್ನ ಆತ್ಮನ ಸಫಲತೆ, ಬಾಬಾ ಕರಾವನ್ ಹಾರ್ ಮಾಡುವ ಸೇವೆ ನನ್ನ ಸೇವೆ ಅಲ್ಲ. ಇದು ಬಾಬಾನಿಂದ ಸಿಗುವಂತಹ ಈ ಕ್ರೆಡಿಟ್, ಬಾಬಾನ ಮಹಿಮೆ, ಇದು ನನಗೆ ಸಿಗೋದಿಲ್ಲ. ಯಾಕೆಂದರೆ ನಾನು ಆತ್ಮ ಕರ್ತಾ ಇದ್ದೀನಿ. ಹಾಗಾದರೆ ಸಫಲತೆ ಅಂದ್ರೇನು? ಸಫಲತೆ ಅಂದರೆ ಯಾವುದು ಈ ಸಂಗಮ ಯುಗದಲ್ಲಿ ನಾನು ಆತ್ಮ ನನ್ನ ಲೈಟ್ ಸ್ಥಿತಿಯಲ್ಲಿ ಇದ್ದುಕೊಂಡು ಪರಮಾತ್ಮ, ಪರಮ ಒಂದು ಸುಪ್ರೀಂ ಲೈಟ್ ಭಗವಂತನ ಜೊತೆ ಕಂಬೈಂಡ್ ಆಗಿ ಯಾವ ನಿರಂತರ ಮಧುರ ಮಿಲನದ ಅನುಭವ ಮಾಡಬೇಕಾಗಿದೆ. ಆ ಮಿಲನದ ಅನುಭೂತಿಗೆ ಏನೆಲ್ಲ ಅಡ್ಡಿ ಬರ್ತಾ ಇದೆ, ಅದು ದೇವಭಾನ ಇರ್ಬೋದು, ದೇಹಭಾನದ ಅನೇಕ ನೆನಪುಗಳಿರ್ಬೋದು, ಅಥವಾ ದೇಹಭಾನದ ಸಂಸ್ಕಾರಗಳೇ ಇರ್ಬೋದು, ಈ ಜಗತ್ತಿನ ದೇಹದ ದೈಹಿಕ ಸಂಬಂಧಗಳಿರ್ಬೋದು, ದೇಹದಾರಿಯ ಸಂಬಂಧ ಯಾರೇ ಇರ್ಬೋದು, ಸಂಪರ್ಕ, ಇವೆಲ್ಲವೂ ನನ್ನ ಮತ್ತು ಪರಮಾತ್ಮನ ಮಿಲನದಲ್ಲಿ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಾವೆ. ನನ್ನ ಬಾಬಾನ ಮಧ್ಯದಲ್ಲಿ ಒಂದು ಸಂಕಲ್ಪದ ಒಂದು ಅಂತರ ಇದೆ. ಈ ಅಂತರವನ್ನು ದೂರ ಮಾಡಿಕೊಂಡು ನಾನು ಬಾಬಾ ನಿರಂತರ ಕಂಬೈನ್ಡ್ ಸ್ಥಿತಿಯೊಳಗೆ, ಲವ್ ಲೀನ್ ಸ್ಥಿತಿಯಲ್ಲಿ, ನಾನು ಬಾಬಾನ ಜೊತೆಗೆ ಲವ್ ಲೀನ್ ಅವಸ್ಥೆಯೊಳಗೆ ಸದಾ ಇರುವುದೇನಿದೆಯಲ್ಲ, ಇದೇ ಸಫಲತೆ. ಈ ಸಫಲತೆಗಾಗಿ ಯೋಗದ ಪ್ರಯೋಗ, ಈ ಸಫಲತೆಗಾಗಿ ಗುಣಗಳ ಪ್ರಯೋಗ, ಶಕ್ತಿಗಳ ಪ್ರಯೋಗ ಮಾಡಬೇಕಾಗಿದೆ ಹೊರತು ಈ ಡ್ರಾಮಾದಲ್ಲಿ ಯಾವುದು ಆಗೋದೇ ಇದೆ, ಯಾವುದು ಆಗಲೇಬೇಕಾಗಿದೆ, ಯಾವುದು ಪೂರ್ವ ನಿಯೋಜಿತ ಇದೆ, ಯಾವುದು ಫಿಕ್ಸ್ಡ್ ಇದೆ, ಅದನ್ನು ಮಾಡೋದಕ್ಕಾಗಿ ನನ್ನ ಶಕ್ತಿ, ನನ್ನ ಗುಣಗಳನ್ನು, ನನ್ನ ಸಮಯವನ್ನು ತೊಡಗಿಸ್ಕೊಳ್ಳುವಂಥ ಜರುರತ್ತಿಲ್ಲ. ನಾನು ಮಾಡದೇ ಇದ್ದರೂ ಆ ಕಾರ್ಯ ಆಗ್ತದೆ. ಯಾಕೆಂದರೆ ಇದು ಫಿಕ್ಸ್ಡ್ ಡ್ರಾಮಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ಥಿತಿ ಹಗುರ ಅರ್ಥಾತ್ ಕರ್ತಾಪನ್ಯದ ಭಾನದಿಂದ ಮುಕ್ತ. ಅರ್ಥಾತ್ ಇದೆಲ್ಲ ಡ್ರಾಮಾ ಮೂಲಕ ನಡೀತಾ ಇದೆ, ಡ್ರಾಮಾ ಮಾಡಿಸ್ತಾ ಇದೆ. ನಾನು ಆತ್ಮ ಹೇಗೆ ಬಾಬಾ ಸಾಕ್ಷಿಯಾಗಿ ವಿಶ್ವ ನಾಟಕ ನೋಡ್ತಾ ಇದ್ದಾರೋ ಹಾಗೆ ನಾನು ಸಹ ಈ ವಿಶ್ವ ನಾಟಕವನ್ನು ನೋಡ್ತಾ ಇದ್ದೀನಿ. ಬಾಬನ ಸಮಾನಿದ್ದೀನಿ ಮತ್ತು ಬಾಬನ ಸಮಾನ ದೃಷ್ಟಿಯೊಳಗೆ ಈ ನಾಟಕವನ್ನು ಒಂದು ಫಿಲಮ್ನ ಹಾಗೆ, ಅದರಲ್ಲಿ ನನಗೆ ಸಿಕ್ಕಿರುವಂಥ ಪಾತ್ರವನ್ನು ಕೂಡ ಒಂದು ಫಿಲಮ್ನಲ್ಲಿ ಒಂದು ಆ್ಯಕ್ಟಿಂಗ್ ಮಾಡುವ ಹಾಗೆ ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಹೀಗಾಗಿ ಈ ಪಾತ್ರದ ಚಿಂತೆಯೂ ಇಲ್ಲ, ಈ ಡ್ರಾಮಾದಲ್ಲಿ ಏನು ಆಗಬಹುದೋ ಅಥವಾ ಏನಾಗುತ್ತೋ ಅನ್ನುವಂಥ ಚಿಂತೆಯೂ ನನಗಿಲ್ಲ. ಇದಾಗಿದೆ ಡಬಲ್ ಲೈಟ್ ಸ್ಥಿತಿ. ಅನೇಕರು ಹೀಗೆ ಹೇಳ್ತಾರೆ ಇದು ನನ್ನ ಶರೀರ ಅಂತ.
ಹಾಗಾದ್ರೆ ನಾನು ಇನ್ನೂ ಶರೀರ ಭಾವ ಕೊಟ್ಟೇ ಇಲ್ಲ, ನನ್ನ ಮನಸ್ಸು ಅರ್ಥಾತ್ ನಾನು ಇನ್ನೂ ಭಾವಾಗಿ ಮನಸ್ಸು ಸಮರ್ಪಣೆ ಮಾಡೇ ಇಲ್ಲ, ಇಲ್ಲ ಸಮರ್ಪಣೆ ಮಾಡಿ ಮತ್ತೆ ಇದು ನಂದು ಅಂತ ಅನ್ನೋದನ್ನು ನಾನು ಬಿಟ್ಟಿಲ್ಲ ಅಂತ. ಎಲ್ಲಿವರೆಗೆ ಈ ಕರ್ತಾಪನದ ಭಾನಿದೆ, ನಾನು ಮಾಡಿದ್ದೀನಿ, ನನ್ನ ಶರೀರ ನನ್ನ ಮನಸ್ಸು, ಈ ಶರೀರ ಈ ಮನಸ್ಸು ಈ ಕರ್ತವ್ಯ, ಎಲ್ಲಿವರೆಗೆ ಭಾವಾಗರ್ಪಣೆ ಮಾಡಿ ಕರ್ತಾಸ್ಥಿತಿಯೊಳಗೆ ನನ್ನ ಆತ್ಮಿಕ ಸ್ವರೂಪದಲ್ಲಿ ಎಲ್ಲಿವರೆಗೆ ಸ್ಥಿತ ಆಗೋದಿಲ್ವೋ ಅಲ್ಲಿವರೆಗೆ ನಾನು ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಸಫಲತೆಗೆ ಆಧಾರ ಆಗಿದೆ ಲೈಟ್ ಸ್ಥಿತಿ, ಆತ್ಮೀಯ ಒಂದು ಸ್ಮೃತಿ ಹಾಗೂ ಪರಮಾತ್ಮನ ಶಕ್ತಿ. ಇವುಗಳ ಪ್ರಯೋಗವನ್ನು ನಾವು ಎಷ್ಟೆಷ್ಟು ನಮ್ಮ ಜೀವನದಲ್ಲಿ ಈಶ್ವರ ಜೀವನದಲ್ಲಿ ಮಾಡ್ತಾ ಹೋಗ್ತೀವಿ ಅಷ್ಟಷ್ಟು ಈ ಡ್ರಾಮಾದ ಸ್ಮೃತಿಯಿಂದ, ಸಂಬಂಧ ಸಂಪರ್ಕದಿಂದ ಈ ಬುದ್ಧಿ ಹೊರಗೆ ಬರ್ತಾ ತನ್ನ ಸಂಪೂರ್ಣ ಅಸ್ತಿತ್ವವನ್ನು ಪ್ರಾಪ್ತ ಮಾಡ್ಕೊಳ್ತದೆ. ಮನ ಬುದ್ಧಿ ಸಂಸ್ಕಾರ ಮೂಲ ಆತ್ಮನಲ್ಲಿ ಒಂದು ಮರ್ಜ್ ಆಗಿ ಆತ್ಮ ಅಖಂಡ ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದೇ ನಿಜವಾದ ಸಫಲತೆ ಆಗಿದೆ. ಓಂ ಶಾಂತಿ.